ಹಲೋ ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೇತುಬಂಧ ಜೂನ್ 2026-27 ಪೂರ್ವ ಪರೀಕ್ಷೆ ಪ್ರಶ್ನೆ ಪತ್ರಿಕೆಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಗಣಿತ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಮೊದಲನೇ ಪ್ರಶ್ನೆ, 845 ಅಕ್ಷರಗಳಲ್ಲಿ ಬರೆಯಿರಿ. ಎರಡನೇದು 480 ಇದನ್ನು ಸಂಖ್ಯಾರೂಪದಲ್ಲಿ ಬರೆಯಿರಿ. ಸಂಕಲನ ಮಾಡಿ ಮತ್ತು ಮೊತ್ತ ಕಂಡುಹಿಡಿಯಿರಿ. ರಾಜುವಿನ ಬಳಿ ರೂಪಾಯಿ 325ಗಳಿದ್ದು ರಾಜುವಿನ ತಾಯಿ ಅವನಿಗೆ 426 ರೂ ನೀಡಿದರೆ ರಾಜುವಿನ ಬಳಿ ಇರುವ ಒಟ್ಟು ಹಣ ಎಷ್ಟು? ವ್ಯತ್ಯಾಸ ಕಂಡುಹಿಡಿಯಿರಿ. ವ್ಯವಕಲನ ಮಾಡಿ. ಒಂದು ಬುಟ್ಟಿಯಲ್ಲಿ 489 ಮಾವಿನ ಹಣ್ಣುಗಳಿವೆ. ಅದರಲ್ಲಿ 254 ಹಣ್ಣುಗಳನ್ನು ಮಾರಿದರೆ ಬುಟ್ಟಿಯಲ್ಲಿ ಉಳಿಯುವ ಹಣ್ಣುಗಳೆಷ್ಟು? ಗುಣಿಸು. ಒಂದು ದೊಡ್ಡ ನೀರಿನ ಟ್ಯಾಂಕ್ನಲ್ಲಿ 125 ಲೀಟರ್ ನೀರು ತುಂಬಿದರೆ ಅಂತಹ 6 ಟ್ಯಾಂಕುಗಳಲ್ಲಿ ಒಟ್ಟು ಎಷ್ಟು ನೀರು ತುಂಬಬಹುದು? ಅನಿತಾ 56 ಮೀಟರ್ ರಿಬ್ಬನನ್ನು 7 ಜನರಿಗೆ ಸಮವಾಗಿ ಕತ್ತರಿಸಿ ಕೊಡುತ್ತಾಳೆ. ಹಾಗಾದರೆ ಪ್ರತಿಯೊಬ್ಬರಿಗೂ ದೊರೆತ ರಿಬ್ಬನ್ ಅಳತೆ ಎಷ್ಟು? ಈ ಚಿತ್ರ ಭಿನ್ನ ರಾಶಿಯ ಚಿತ್ರವನ್ನು ಕೊಟ್ಟಿದ್ದಾರೆ. ಬಣ್ಣ ತುಂಬಿದ ಭಾಗ ಭಿನ್ನ ರೂಪದಲ್ಲಿ ಬರೆಯೋದಕ್ಕೆ ಹೇಳಿದ್ದಾರೆ. 1 kg ಡ್ಯಾಶ್ ಗ್ರಾಮ್ಗಳಿಗೆ ಸಮ. ಉದ್ದವನ್ನು ಅಳೆಯುವ ಸೂಕ್ತ ಆದರ್ಶಮಾನ ಯಾವುದು? ಸರಿಯಾದ ಉತ್ತರಕ್ಕೆ ರೈಟ್ ಅಂತ ಟಿಕ್ ಮಾಡಲಿಕ್ಕೆ ಹೇಳಿದ್ದಾರೆ. ನೀನು ಬೆಳಗ್ಗೆ ಶಾಲೆಗೆ ಹೊರಡುವ ಸಮಯ 9:15. ಇದನ್ನು ಗಡಿಯಾರದಲ್ಲಿ ಗುರುತಿಸು. ಕೆಳಗಿನ ಆಕೃತಿಗಳು ಮತ್ತು ಅವುಗಳ ಹೆಸರುಗಳನ್ನು ಗೆರೆ ಎಳೆದು ಹೊಂದಿಸಿ ಅಂಥೇಳಿ ಇಲ್ಲಿ ಹೊಂದಿಸಿ ಬರೆಯಿರಿ. ಇದು ಮುಂದಿನ ಸಂಖ್ಯಾ ವಿನ್ಯಾಸವನ್ನು ಪೂರ್ಣಗೊಳಿಸಿ. ಮುಂದಿನ ಚಿತ್ರ ವಿನ್ಯಾಸವನ್ನು ಪೂರ್ಣಗೊಳಿಸಿ. ಕೋಷ್ಟಕ ನೋಡಿ ಬಿಟ್ಟ ಸ್ಥಳ ತುಂಬಿರಿ. ಡ್ಯಾಶ್ ಹಣ್ಣನ್ನು ಮಕ್ಕಳು ಅತಿ ಹೆಚ್ಚು ಇಷ್ಟಪಡುತ್ತಾರೆ. ಡ್ಯಾಶ್ ಮಕ್ಕಳು ಸೇಬು ಹಣ್ಣನ್ನು ಇಷ್ಟಪಡುತ್ತಾರೆ. ಇದಿಷ್ಟು ಕೂಡ ಇದಿಷ್ಟು ಪ್ರಶ್ನೆ ಪತ್ರಿಕೆ ಗಣಿತ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಇರುವಂಥದ್ದು ಫ್ರೆಂಡ್ಸ್. ಸೊ ನೆಕ್ಸ್ಟ್ ಕ್ವೆಶ್ಚನ್ ಪೇಪರನ್ನು ನಾನು ಇಮಿಡಿಯೇಟಾಗಿ ಶೇರ್ ಮಾಡ್ಕೊಳ್ತೇನೆ ನಿಮ್ಮ ಜೊತೆ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.